ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಇಡೀ ದೇಶಾದ್ಯಂತ ಒಂದು ಹೆಸರು ಸದ್ದು ಮಾಡ್ತಾ ಇದೆ. ಕೇವಲ ಸದ್ದು ಮಾಡ್ತಿರೋದು ಮಾತ್ರ ಅಲ್ಲ, ಆ 18 ವರ್ಷದ ಯುವಕನ ಸಾಧನೆಗೆ ಇಡೀ ದೇಶವೇ ಹೆಮ್ಮೆ ಪಡ್ತಾ ಇದೆ, ಹಾಡಿ ಹೊಗಳುತ್ತಿದ್ದಾರೆ. ಸಾಧನೆ ಅಂದ್ರೆ ಇದಪ್ಪ ಎನ್ನುವಂತ ಮೆಚ್ಚುಗೆಯ ಮಾತು ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ ಯುವಕನ ಹೆಸರು ಗುಕೇಶ್ ದೊಮ್ಮರಾಜು. ವಯಸ್ಸು ಬರೀ 18 ವರ್ಷ. ಈಗ ಚೆಸ್ನಲ್ಲಿ ಆತ ವಿಶ್ವ ಚಾಂಪಿಯನ್, ಅತ್ಯಂತ ಕಿರಿಯ ಆಟಗಾರ, ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದಂಥ ಸಾಧನೆಯನ್ನು ಇದೀಗ ಗುಕೇಶ್ ದೊಮ್ಮರಾಜು ಮಾಡಿದ್ದಾರೆ. ಭಾರತದ 2ನೇ ಆಟಗಾರ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿತ್ತು. ಈ 18 ವರ್ಷದ ಯುವಕ ಆ ಸಾಧನೆಗೆ ಪಡೆದಂಥ ಬಹುಮಾನದ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 11 ಕೋಟಿ ರೂಪಾಯಿ. 18 ವಯಸ್ಸಿಗೆ ಆತನ ಆಸ್ತಿ ಎಷ್ಟು ಗೊತ್ತಾ? ಬರೋಬ್ಬರಿ 20 ಕೋಟಿಯಷ್ಟು ಹಣ ಮೀರಿ ಹೋಗಿಬಿಟ್ಟಿದೆ. ಬಂಧುಗಳೇ, ಗುಕೇಶ್ ದೊಮ್ಮರಾಜುದ್ದು ಅತ್ಯಂತ ಸ್ಫೂರ್ತಿದಾಯಕವಾಗಿರುವಂತಹ ಸ್ಟೋರಿ. ಒಂದಷ್ಟು ಮಂದಿಗೆ ಸ್ಫೂರ್ತಿ ತುಂಬಿದ್ರೆ ಸಾಕಷ್ಟು ಪೋಷಕರಿಗೆ ಗುಕೇಶ್ ದೊಮ್ಮರಾಜು ಸಾಧನೆ ಇದೆಯಲ್ಲ ಇವತ್ತು ಪಾಠ ಹೇಳ್ತಾ ಇದೆ. ನಮ್ಮಲ್ಲಿ ಸಮಸ್ಯೆ ಏನಪ್ಪಾ ಅಂದರೆ, ಒಂದಷ್ಟು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಬೇರೆ ಬೇರೆ ಆಸಕ್ತಿ ಇರುತ್ತೆ. ಸ್ಪೋರ್ಟ್ಸ್ನಲ್ಲಿ ಆಸಕ್ತಿಯೋ, ವಿಜ್ಞಾನದಲ್ಲಿ ಆಸಕ್ತಿಯೋ, ಅಥವಾ ಇನ್ನೊಂದು ಯಾವುದೋ ಕ್ಷೇತ್ರದಲ್ಲಿ ಅವರಿಗೆ ಸ್ಪೆಷಲ್ ಆಗಿರುವಂಥ ಇಂಟ್ರೆಸ್ಟ್ ಇರುತ್ತೆ. ಆದರೆ ನಮ್ಮಲ್ಲಿ ಬಹುತೇಕರು ನಾವೇನು ಮಾಡಿಬಿಡ್ತೀವಿ, ಮಕ್ಕಳು IAS ಆಗಬೇಕು, IPS ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ನಮ್ಮ ಆಸೆ ಇರುತ್ತಲ್ಲ, ಆ ಆಸೆಯನ್ನು ಮಕ್ಕಳ ಮೇಲೆ ಒತ್ತಾಯಪೂರ್ವಕವಾಗಿ ಹೇರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೇವೆ. ಆಗ ಆ ಮಕ್ಕಳಿಗೆ ತಮ್ಮ ಆಸಕ್ತಿಯ ಹೊರತಾಗಿ ಪೋಷಕರ ಆಸಕ್ತಿಯ ಕಡೆಗೆ ಒತ್ತಾಯಪೂರ್ವಕವಾಗಿ ಒತ್ತಡದಲ್ಲಿ ಗಮನ ಹೇರುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆಗ ಅತ್ತ ಆ ಕಡೆಯೂ ಇಲ್ಲ, ಇತ್ತ ಈ ಕಡೆಯೂ ಇಲ್ಲ ಅಂತ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಡ್ತಾರೆ. ಹೀಗಾಗಿ ಗುಕೇಶ್ ದೊಮ್ಮರಾಜು ಸಾಧನೆ ಇದೆಯಲ್ಲ, ಅದೆಷ್ಟೋ ಪೋಷಕರಿಗೆ ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಏನೇನು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಗುಕೇಶ್ ದೊಮ್ಮರಾಜುಗೆ ಸಂಬಂಧಪಟ್ಟ ಹಾಗೆ ಸದ್ಯ ಆಗ್ತಿರುವಂತ ಒಂದಷ್ಟು ಬೆಳವಣಿಗೆಯನ್ನ ಗಮನಿಸ್ತಾ ಹೋಗೋಣ. 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 41,500 ರೂಪಾಯಿಗೆ ಅಂಡಮಾನನ್ನ 5 ದಿನ ಆರಾಮಾಗಿ ಸುತ್ತಾಡಬಹುದು. ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಸೆಲ್ಯುಲರ್ ಜೈಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಸ್ಲ್ಯಾಂಡ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ. ಹೊರಡುವ ದಿನ ಇದೇ ಫೆಬ್ರವರಿ 18. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಗುಕೇಶ್ ದೊಮ್ಮರಾಜು ಇದೀಗ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ತನ್ನ ಎದುರಾಳಿಯಾಗಿದ್ದಂಥ ಚೀನಾದ ಡಿಂಗ್ ಲಿರೆನ್ ಅನ್ನ ಸೋಲಿಸಿದ್ದಾರೆ. ಈ ಡಿಂಗ್ ಲಿರೆನ್ ಯಾರು ಅಂದ್ರೆ ವಿಶ್ವ ಶ್ರೇಷ್ಠ ಆಟಗಾರ, ಹಾಲಿ ಚಾಂಪಿಯನ್ ಕೂಡ ಹೌದು. ಆದರೆ ಅವರನ್ನ ಮಣಿಸುವಲ್ಲಿ ಇದೀಗ ಗುಕೇಶ್ ದೊಮ್ಮರಾಜು ಯಶಸ್ವಿಯಾಗಿದ್ದಾರೆ. ಸಿಂಗಾಪುರದಲ್ಲಿ ನಡೆದಂತ 15 ದಿನಗಳ ಪಂದ್ಯ, ಒಟ್ಟು 14 ಪಂದ್ಯ, ಅದರಲ್ಲಿ ಇದೀಗ ಗೆಲುವನ್ನ ಸಾಧಿಸಿ ಇಂಥದೊಂದು ಪಟ್ಟವನ್ನ ಅಲಂಕರಿಸಿ ಬಿಟ್ಟಿದ್ದಾರೆ. ಸಹಜವಾಗಿಯೇ ಸಾಕಷ್ಟು ಒತ್ತಡ ಇರುತ್ತೆ. ಒಂದು ರೀತಿಯಲ್ಲಿ ತೀರಾ ನಮ್ಮ ಮಾನಸಿಕ ಸ್ಥಿತಿಯನ್ನ ಹಿಂಡಿ ಹಿಪ್ಪೆ ಮಾಡ್ತಿರುತ್ತೆ. ಅದೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಲ್ಲಿ ಗುಕೇಶ್ ದೊಮ್ಮರಾಜು ಯಶಸ್ವಿಯಾಗಿದ್ದಾರೆ. ಆ ಪಂದ್ಯ ಹೇಗಿತ್ತು ಅಂದ್ರೆ, ಮೊದಲ ಪಂದ್ಯದಲ್ಲೇ ಎದುರಾಳಿ ಲಿರೆನ್ ಗೆಲುವನ್ನು ಸಾಧಿಸ್ತಾರೆ. ಆದರೆ ಧೃತಿಗೆಡ್ಲಿಲ್ಲ ಗುಕೇಶ್ ದೊಮ್ಮರಾಜು. 2ನೇ ಪಂದ್ಯ ಡ್ರಾ ಆಗುತ್ತೆ. 3ನೇ ಪಂದ್ಯದಲ್ಲಿ ಗುಕೇಶ್ ಕಂಬ್ಯಾಕ್ ಮಾಡ್ತಾರೆ. ನಂತರದ 7 ಪಂದ್ಯ ಸತತ ಡ್ರಾ ಆಗುತ್ತೆ. 11ನೇ ಪಂದ್ಯದಲ್ಲಿ ಗುಕೇಶ್ ಜಯ, 12ನೇ ಪಂದ್ಯದಲ್ಲಿ ಲಿರೆನ್ಗೆ ಜಯ, 13ನೇ ಪಂದ್ಯ ಡ್ರಾ ಆಗುತ್ತೆ. ಕೊನೆಯದಾಗಿ 14ನೇ ಪಂದ್ಯ ಇರುತ್ತಲ್ಲ, ಇನ್ನೇನು ಡ್ರಾ ಕಡೆಗೆ ಹೋಗ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ನೋಡ್ತಿರ್ತಾರೆ, ಏನಾಗಬಹುದು ಅಂತ ಢವ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಲಿರೆನ್ ಒಂದು ತಪ್ಪು ಮೂವ್ ಮಾಡಿಬಿಡ್ತಾರೆ, ಅದು ಗುಕೇಶ್ಗೆ ಪ್ಲಸ್ ಆಗಿಬಿಡುತ್ತೆ. ಗುಕೇಶ್ ಗೆಲುವಿನ ನಗೆ ಬೀರಿ ಬಿಡ್ತಾರೆ. ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿಬಿಡ್ತಾರೆ. ಅದಾದ ಬಳಿಕ ಈಗ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಶುರುವಾಗಿದೆ. ಒಂದಷ್ಟು ಮಂದಿ ಈ ಪಂದ್ಯವನ್ನ ಟೀಕಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಮಾಜಿ ಚಾಂಪಿಯನ್ಗಳು ಹೇಳ್ತಿದ್ದಾರೆ ಇದು ಗುಣಮಟ್ಟದ ಆಟ ಅಲ್ಲ ಅಂತ. ಒಂದಷ್ಟು ಮಂದಿಯ ಟೀಕೆ ಅಂದ್ರೆ ಲಿರೆನ್ ಉದ್ದೇಶಪೂರ್ವಕವಾಗಿ ಸೋತು ಬಿಟ್ರು ಅಂತ. ಇನ್ನು ಮ್ಯಾಗ್ನಸ್ ಕಾರ್ಲ್ಸನ್ ಇದ್ದಾರೆ ನೋಡಿ, ವಿಶ್ವ ಶ್ರೇಷ್ಠ ಆಟಗಾರ, ಮತ್ತೋರ್ವ ಶ್ರೇಷ್ಠ ಆಟಗಾರ, ಅವರು ಕೂಡ ಹೇಳ್ತಿದ್ದಾರೆ ಇದು ಯಾಕೋ ಗುಣಮಟ್ಟದ ಪಂದ್ಯ ಅಂತ ನನಗೆ ಅನಿಸ್ತಾ ಇಲ್ಲ, ಅಥವಾ ವಿಶ್ವ ಚಾಂಪಿಯನ್ನ ಪಂದ್ಯ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿ. ಆದರೆ ಗುಕೇಶ್ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಯಾರ್ಯಾರು ತಮ್ಮನ್ನ ಟೀಕೆ ಮಾಡಿದ್ದಾರೋ ಅವರನ್ನ ಹಾಡಿ ಹೊಗಳುತ್ತಿದ್ದಾರೆ. ಹೌದು, ಅವರೆಲ್ಲರೂ ಕೂಡ ಶ್ರೇಷ್ಠ ಆಟಗಾರರು. ವಿಶ್ವ ಚಾಂಪಿಯನ್ ಆದ ಮಾತ್ರಕ್ಕೆ ನಾನೇ ಶ್ರೇಷ್ಠ ಆಟಗಾರ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ ಅಂತ. ಇನ್ನು ರಷ್ಯಾ ಚೆಸ್ ಫೆಡರೇಷನ್ ಕೂಡ ಅದೇ ಮಾತನ್ನು ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಯಾಕೋ ಅನುಮಾನ ಬರ್ತಾ ಇದೆ, ಲಿರೆನ್ ಬೇಕಂತಲೇ ಸೋತ ಕಾಣಿಸ್ತಿದೆ ಹಾಗೆ ಹೀಗೆ ಅಂತೇಳಿ. ಆದರೆ ಇದೆಲ್ಲದಕ್ಕೂ ಕೂಡ ವಿಶ್ವ
ಚೆಸ್ ಫೆಡರೇಷನ್ ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿದೆ. ಪಂದ್ಯ ಬಹಳ ಅದ್ಭುತವಾಗಿತ್ತು. ಗೆಲುವಿನ ಎಲ್ಲ ಅರ್ಹತೆಯೂ ಕೂಡ ಗುಕೇಶ್ ದುಮ್ಮರಾಜುಗೆ ಇತ್ತು. ಈಗ ಯಾರೇ ಏನೇ ಹೇಳಿ ಗುಕೇಶ್ ದುಮ್ಮರಾಜು ಅರ್ಹತೆಯ ಮೂಲಕವೇ ಗೆಲುವನ್ನು ಸಾಧಿಸಿದ್ದಾರೆ ಅಂತ. ಮತ್ತೊಂದು ಕಡೆಯಿಂದ ಈಗ ಚೆನ್ನೈ ಅಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಇವ ನಮ್ಮವ ಎನ್ನುವಂಥ ಪೈಪೋಟಿ ಶುರುವಾಗಿದೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಇವ್ರು ನಮ್ಮವರು ಅಂತಿದ್ರೆ, ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಇಲ್ಲ ಇವ್ರು ನಮ್ಮವರು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಗೆದ್ದ ನಂತರ ಸಹಜ ಇಂತಹ ಮಾತುಗಳೆಲ್ಲವೂ ಕೂಡ. ಈಗ ಅವರ ಲೈಫ್ ಸ್ಟೋರಿಯ ವಿಚಾರಕ್ಕೆ ಬರ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೈಫ್ ಸ್ಟೋರಿ. ಗುಕೇಶ್ ದುಮ್ಮರಾಜು ಸಾಧನೆ ಅಂದರೆ ಅದರ ಹಿಂದೆ ತ್ಯಾಗ ಇದೆ, ಶ್ರಮ ಇದೆ, ಒಂದು ದೊಡ್ಡ ಮಟ್ಟಿಗಿನ ಹೋರಾಟ ಅಂಥದ್ದೆಲ್ಲವೂ ಕೂಡ ಇದೆ. ಅದು ಏನೇನು ಅಂತ ಗಮನಿಸ್ತಾ ಹೋಗೋಣ. ಮುಂದುಗಡೆ ಗುಕೇಶ್ ದುಮ್ಮರಾಜು ಹುಟ್ಟಿದ್ದು 2006ರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಅವರು ಜನಿಸ್ತಾರೆ. ಆದರೆ ತೆಲುಗು ಫ್ಯಾಮಿಲಿ. ಈ ಹಿಂದೆಯೇ ಅವರ ತಂದೆ ತಮಿಳುನಾಡಿಗೆ ಬಂದು ತಮ್ಮ ಕೆಲಸದ ಉದ್ದೇಶಕ್ಕೋಸ್ಕರ ನೆಲೆಯನ್ನು ಕಂಡಿರ್ತಾರೆ. ಅವರ ತಾಯಿ ಪದ್ಮಾ ಮೈಕ್ರೋಬಯಾಲಜಿಸ್ಟ್ ಆಗಿದ್ರೆ, ಅವರ ತಂದೆ ರಜನಿಕಾಂತ್ ENT ಸರ್ಜನ್ ಆಗಿರ್ತಾರೆ. ಮನೇಲಿ ತೀರಾ ಬಡತನ ಅಂತಹ ಪರಿಸ್ಥಿತಿಯೇನು ಇರೋದಿಲ್ಲ. ಇನ್ನು ಗುಕೇಶ್ ದುಮ್ಮರಾಜು ಕೇವಲ 7ನೇ ವಯಸ್ಸಿಗೆ ಅಂದರೆ 2013ರಲ್ಲೇ ಚೆಸ್ ಕಲಿಯೋಕೆ ಆರಂಭಿಸ್ತಾರೆ. ಅಲ್ಲೇ ಚೆಸ್ ಜರ್ನಿ ಶುರುವಾಗುತ್ತೆ. ತಂದೆ ತಾಯಿ ಗುರುತಿಸ್ತಾರೆ, ಮಗನಿಗೇನೋ ವಿಶೇಷವಾದಂಥ ಟ್ಯಾಲೆಂಟ್ ಇದೆ, ಚೆಸ್ ಕಡೆಗೆ ವಿಶೇಷವಾದಂಥ ಆಸಕ್ತಿ ಇದೆ, ಅದಕ್ಕೆ ನಾವು ನೀರೆರೆಯುವಂಥ ಕೆಲಸವನ್ನು ಮಾಡಬೇಕು ಅಂತ. ಹಾಗೇನು ಮಾಡ್ತಾರೆ ಗೊತ್ತಾ, 4ನೇ ಕ್ಲಾಸಿಗೆ ರೆಗ್ಯುಲರ್ ಸ್ಕೂಲಿಂಗ್ಗೆ ಗುಡ್ ಬೈಯನ್ನು ಹೇಳಲಾಗುತ್ತೆ. 4ನೇ ಕ್ಲಾಸಿನ ನಂತರ ರೆಗ್ಯುಲರ್ ಶಾಲೆ ಅಥವಾ ರೆಗ್ಯುಲರ್ ಸ್ಕೂಲಿಂಗ್ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನು ಇಡಲಾಗುತ್ತೆ. ಅದರ ಬದಲಾಗಿ ಕೋಚ್ಗಳ ಬಳಿ ಚೆಸ್ಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ಗೋಸ್ಕರ ಮಗನನ್ನು ಕಳುಹಿಸಿ ಕೊಡ್ತಾರೆ. ಅಲ್ಲಿಂದ ಗುಕೇಶ್ ದುಮ್ಮರಾಜು ಹಿಂತಿರುಗಿ ನೋಡಿದ್ದೇ ಇಲ್ಲ. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ವಯೋಮಿತಿಯಲ್ಲಿ ಚಾಂಪಿಯನ್ ಮೇಲೆ ಚಾಂಪಿಯನ್ ಆಗ್ತಾನೆ ಹೋಗ್ತಾರೆ ಗುಕೇಶ್ ದುಮ್ಮರಾಜು. 2017ರಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ಪಟ್ಟ ಒಲಿಯುತ್ತೆ. ಆಗ ಅವ್ರ ತಂದೆ ಎಂತಹ ತ್ಯಾಗ ಮಾಡ್ತಾರೆ ಗೊತ್ತಾ, ಮಗನ ಜೊತೆಗೆ ಜರ್ನಿ ಮಾಡಬೇಕು, ಮಗನ ಜೊತೆಗೆ ನಾನು ಇರಬೇಕು ಎನ್ನುವಂಥ ಕಾರಣಕ್ಕಾಗಿ ತಮ್ಮ ಕೆಲಸವನ್ನೇ ಬಿಟ್ಟು ಬಿಡ್ತಾರೆ. ENT ಸರ್ಜನ್ ಆಗಿರ್ತಾರೆ, ಅದಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿರ್ತಾರೆ, ಅವರು ಕೂಡ ಕನಸನ್ನು ಕಂಡಿರ್ತಾರೆ. ಆದರೆ ಮಗನಿಗೋಸ್ಕರ ಅದೆಲ್ಲವನ್ನು ಕೂಡ ತ್ಯಾಗ ಮಾಡ್ತಾರೆ. ಸಹಜವಾಗಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಏರುಪೇರಾಗುತ್ತೆ. ಅವ್ರ ತಾಯಿ ಅದೆಲ್ಲವನ್ನು ಕೂಡ ಸಂಭಾಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಬೇರೆ ಬೇರೆ ಕಡೆಗಳಿಗೆ ಹೋಗೋದಕ್ಕೆ ಹಣದ ಸಮಸ್ಯೆ ಉಂಟಾಗುತ್ತೆ. ಯಾವುದೇ ಸ್ಪಾನ್ಸರ್ಶಿಪ್ಪು ಅಂಥದ್ದೇನೂ ಕೂಡ ಇರಲಿಲ್ಲ. ನಮ್ಮಲ್ಲಿ ಕ್ರಿಕೆಟು ಇಂಥ ಒಂದಷ್ಟು ಕ್ರೀಡೆ ಅಂದಾಗ ಸ್ಪಾನ್ಸರ್ಶಿಪ್ ಅಂಥದ್ದೆಲ್ಲವೂ ಕೂಡ ಸಿಗುತ್ತೆ. ಆದರೆ ಚೆಸ್ ಅಂದಾಗ ಯಾರೂ ಕೂಡ ಬರಲಿಲ್ಲ ಮುಂದೆ. ಆಗ ಬಹುಮಾನದ ಹಣ ಇತ್ತಲ್ಲ, ಅದರಲ್ಲಿ ಈ ಕ್ರೌಡ್ ಫಂಡನ್ನು ಕಲೆಕ್ಟ್ ಮಾಡಿ ಮುಂದೆ ಏನೇನು ಪ್ರಯೋಜನಕ್ಕೆ ಪಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಪಡ್ತಾ ಹೋಗ್ತಾರೆ. 2019ರಲ್ಲಿ ಒಂದೊಳ್ಳೆ ಹಿರಿಮೆ ಸಿಗುತ್ತೆ ಗುಕೇಶ್ಗೆ. ಗ್ರ್ಯಾಂಡ್ ಮಾಸ್ಟರ್ ಪಟ್ಟ, ಕನಸು ಕಾಣುವಂಥ ಪಟ್ಟ ಒಲಿಯುತ್ತೆ. ಆಗ ಗುಕೇಶ್ ವಯಸ್ಸು ಬರೀ 12 ವರ್ಷ ಅಷ್ಟೇ. 2021ರಲ್ಲಿ ಒಲಿಂಪಿಯಾಡ್ ಚಿನ್ನದ ಪದಕವನ್ನು ಗೆದ್ಕೊಳ್ತಾರೆ. ಆನಂತರ ವಿಶ್ವನಾಥನ್ ಆನಂದ್ ಕೂಡ ಗುಕೇಶ್ಗೆ ಬಹಳ ದೊಡ್ಡ ಮಟ್ಟಿಗೆ ಸಹಾಯ ಮಾಡ್ತಾರೆ. ಮೆಂಟರ್ ಆಗಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ವಿಶ್ವನಾಥನ್ ಆನಂದ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಚೆಸ್ಗೆ ನಮ್ಮ ದೇಶದಲ್ಲಿ ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಟ್ಟಂಥವರು ಅಥವಾ ಚೆಸ್ ಕಡೆಗೆ ಸಾಕಷ್ಟು ಜನ ತಿರುಗಿ ನೋಡುವಂತೆ ಮಾಡಿದಂಥವ್ರು ವಿಶ್ವನಾಥನ್ ಆನಂದನ್. ಈಗಲೂ ಕೂಡ ನಮಗೆ ಚೆಸ್ನಲ್ಲಿ ಗೊತ್ತಿರುವಂಥ ಕೆಲವು ಹೆಸರುಗಳಲ್ಲಿ ವಿಶ್ವನಾಥನ್ ಆನಂದನ್ ಪ್ರಮುಖರು. ಜೊತೆಗೆ ಈ ಹಿಂದೆ 5 ಬಾರಿ ಚಾಂಪಿಯನ್ ಆದಂಥವರು ಕೂಡ ಹೌದು. ಇಂಥ ವಿಶ್ವನಾಥನ್ ಆನಂದ್ ಇವರಿಗೆ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ 2023ರ ಆರಂಭದಲ್ಲಿ ಈ ತನ್ನ ಮೆಂಟರ್ ಆಗಿದ್ದಂಥ ವಿಶ್ವನಾಥನ್ ಆನಂದ್ ಅವರನ್ನೇ ಹಿಂದಿಕ್ಕಿ ಗುಕೇಶ್ ದುಮ್ಮರಾಜು ಅಗ್ರಮಾನ್ಯ ಆಟಗಾರ ಪಟ್ಟವನ್ನು ಒಲಿಸಿಕೊಳ್ತಾರೆ. ಅದಾದ ಬಳಿಕ ತಮಿಳುನಾಡು ಸರ್ಕಾರವೂ ಕೂಡ ಸಹಾಯ ಮಾಡುತ್ತೆ. ಹೀಗಾಗಿ ವಿಶ್ವ ಚಾಂಪಿಯನ್ ಇದಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುವಲ್ಲಿ ಗುಕೇಶ್ ದುಮ್ಮರಾಜು ಯಶಸ್ವಿ ಆಗ್ತಾರೆ. ಕೊನೆಗೆ ಕೇವಲ 18ನೇ ವಯಸ್ಸಿಗೆ ಇದೀಗ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನಾನು ಆರಂಭದಲ್ಲಿ ಅದನ್ನೇ ಹೇಳಿದ್ದು, ಅದೆಷ್ಟೋ ಪೋಷಕರಿಗೆ ಗುಕೇಶ್ ಸ್ಟೋರಿ ಪಾಠ ಆಗಲೇಬೇಕು. ಹಾಗಂದ ಮಾತ್ರಕ್ಕೆ ಮಕ್ಕಳನ್ನ ಶಾಲೆ ಬಿಡಿಸ್ಬೇಡಿ, ಓದು ಬಿಡಿಸ್ಬೇಡಿ, ಹಾಗೆ ಹೀಗೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇಲ್ಲ. ಅದರ ಬದಲಾಗಿ ಮಕ್ಕಳ ಆಸಕ್ತಿಗೆ ನಾವು ನೀರೆರೆಯುವಂಥ ಕೆಲಸ ಮಾಡಬೇಕು. ಮಕ್ಕಳ ಆಸಕ್ತಿ ಏನಿರುತ್ತೆ ಆ ಕಡೆಗೆ ನಾವು ಕೂಡ ಗಮನ ಹರಿಸಬೇಕು. ಅದರ ಬದಲಾಗಿ ನಮಗೆ ಯಾವುದೋ ಆಸಕ್ತಿ ಇದೆ, ನಮಗೆ ಯಾವುದೋ ಇಷ್ಟ ಇದೆ, ಇನ್ನೇನೋ ಮಾಡಿದರೆ ಚೆನ್ನಾಗಿ ಹಣ ಬರುತ್ತೆ, ಆ ಕಾರಣಕ್ಕಾಗಿ ಮಕ್ಕಳ ಮೇಲೆ ವಿಪರೀತ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಮಕ್ಕಳ ಕನಸನ್ನು ನಾವೇ ಚಿವುಟಿ ಹಾಕದಂಗೆ ಆಗಿಬಿಡುತ್ತೆ, ಅಥವಾ ಅವರ ಕನಸನ್ನು ನಾವು ಬೇರೆ ಸಮೇತ ಕಿತ್ತೆಸ್ತಂಗೆ ಆಗಿಬಿಡುತ್ತೆ. ಮುಂದೊಂದು ದಿನ ನಾವು ಸಫರ್ ಆಗೋದಕ್ಕೆ ಶುರುವಾಗ್ತೀವಿ. ಅಯ್ಯೋ ನನ್ನ ಮಗನಿಗೆ ಕ್ರಿಕೆಟ್ನಲ್ಲಿ ಆಸಕ್ತಿ ಇತ್ತು, ಅಯ್ಯೋ ನನ್ನ ಮಗನಿಗೆ ಯಾವುದೋ ಸೈನ್ಸ್ ಇದರಲ್ಲಿ ಆಸಕ್ತಿ ಇತ್ತು, ನಾವೇ ಅದನ್ನು ಬೆಳೆಯೋದಕ್ಕೆ ಬಿಡಲಿಲ್ಲ, ನಾವು ಅದೇ ಆಗಬೇಕು ಇದೇ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡ ಕಾರಣಕ್ಕಾಗಿ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಮುಂದೆ ಸಫರ್ ಆಗ್ತೀವಿ. ಈಗಲೇ ನಾವು ಅದ್ರ ಕಡೆಗೆ ಎಚ್ಚೆತ್ತುಕೊಂಡ್ರೆ, ಮಕ್ಕಳ ಆಸಕ್ತಿ ಕಡೆ ಗಮನವನ್ನು ಕೊಟ್ಟರೆ ನಮ್ಮ ಮಕ್ಕಳು ಏನಾದರೂ ಒಂದು ಆಗೋದ್ರಲ್ಲಿ ನಮ್ಮ ಕೊಡುಗೆಯೂ ಕೂಡ ಇರುತ್ತೆ. ನೋಡಿ, ಗುಕೇಶ್ ದುಮ್ಮರಾಜು ತಂದೆ
4ನೇ ಕ್ಲಾಸಿಗೆ ರೆಗ್ಯುಲರ್ ಸ್ಕೂಲಿಂಗ್ ಬೇಡ ಅಂತ ನಿರ್ಧಾರ ತೆಗೆದುಕೊಳ್ತಾರೆ. ಕೊನೆಗೆ ತಮ್ಮ ಹುದ್ದೆಯನ್ನು ಕೂಡ ತ್ಯಾಗ ಮಾಡಿ, ಕೆಲಸವನ್ನು ತ್ಯಾಗ ಮಾಡಿ ಮಗನ ಜೊತೆಗೆ ನಿಂತುಕೊಳ್ತಾರೆ. ಈ ಕಾರಣಕ್ಕಾಗಿ ಇವತ್ತು ಇಡೀ ದೇಶ ಗುಕೇಶ್ ದುಮ್ಮರಾಜುವನ್ನು ಹಾಡಿ ಹೊಗಳುತ್ತಾ ಇದೆ. ಜೊತೆಗೆ ಬರೀ 18 ವಯಸ್ಸಿಗೆ 20 ಕೋಟಿ ಆಸ್ತಿ ಅಂದರೆ ಏನು ಹೇಳೋಣ ಹೇಳಿ. ಬಂಧುಗಳೇ, ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.